ಉಚ್ಚಂಗಮ್ಮ ದೇವಿ ಒಂದು ಶಾಪದಿಂದ ಎಲ್ಲರನ್ನು ಪ್ರಾಣಿಯನ್ನಾಗಿ ಮಾಡಿದ್ಲು ಅಂದ್ರೆ ನಂಬ್ತೀರಾ? ಹೌದು, 360 ಕೋಟಿ ಗಣಗಳು ಒಂದು ಕಡೆ ಮಹಾಸಭೆ ನಡೆಸಿದ್ರು. ಆ ಸಭೆಯ ಅಧ್ಯಕ್ಷತೆ ವಹಿಸಿದ್ದು ಶಿವ ಮತ್ತೆ ಪಾರ್ವತಿ. ಎಲ್ಲಾ ಉಪದೇವತೆಗಳು ಕೂಡ ಅಲ್ಲೇ ಇದ್ರು. ಆಗ ಅಲ್ಲಿದ್ದ ಭೃಂಗಿ ಬಂದು ಒಂದೇ ಕೈಯಿಂದ ನಮಸ್ಕಾರ ಮಾಡ್ತಾನೆ. ಇದಕ್ಕೆ ಕೋಪಗೊಂಡ ಪಾರ್ವತಿ ಒಂದೇ ಕೈಯಿಂದ ಏಕೆ ನಮಸ್ಕರಿಸುತ್ತಿರುವೆ ಎಂದಾಗ ಭೃಂಗಿ ಹೇಳಿದ್ದು ಇಡೀ ಲೋಕಕ್ಕೆ ಶಿವನೇ ತಂದೆ, ಬೇರೆ ಯಾರು ಅಲ್ಲ ಅಂತ. ಸಿಡಿದೆದ್ದ ಪಾರ್ವತಿ ನಿನ್ನ ದೇಹದ ಎಲ್ಲ ರಕ್ತ ಮಾಂಸ ನಶಿಸಿ ಹೋಗ್ಲಿ ಅಂತ ಶಾಪ ಕೊಡ್ತಾಳೆ. ಪಾರ್ವತಿಗೆ ಆದ ಅವಮಾನ ಕಂಡು ಸಭೆಯಲ್ಲಿದ್ದ ಎಲ್ಲರೂ ನಕ್ಕಾಗ ಕೋಪಗೊಂಡ ಪಾರ್ವತಿ ಬಾಯಿ ತೆಗೆದು ನಕ್ಕವರೆಲ್ಲ ಮೇಕೆಗಳಾಗಲಿ, ಬಾಯಿ ಮುಚ್ಚಿ ನಕ್ಕವರೆಲ್ಲ ಕುರಿಗಳಾಗಲಿ, ಸುಮ್ಮನೆ ಇದ್ದವರೆಲ್ಲ ಕೋಣಗಳಾಗಲಿ ಅಂತೇಳಿ ಅಮ್ಮ ಶಾಪ ಕೊಟ್ಟರು. ಇದನ್ನ ಕೇಳಿ ಎಲ್ಲರೂ ಬೆಚ್ಚಿ ಬಿದ್ದರು. ಈ ಶಾಪಕ್ಕೆ ವಿಮೋಚನೆ ಕೇಳಿದಾಗ ನನ್ನ ಮುಂದೆ ಶಿರಚ್ಛೇದನ ಆದಾಗಲೇ ನಿಮಗೆ ಶಾಪ ವಿಮೋಚನೆ ಅಂತೇಳಿ ಈ ವಿಷಯಕ್ಕೆ ಶಿವ ಮತ್ತೆ ಪಾರ್ವತಿಯ ನಡುವೆ ದೊಡ್ಡ ವಾದ ನಡೆದು ಭೂಲೋಕದಲ್ಲಿ ತಾನು ಜಮದಗ್ನಿಯಾಗಿ ಹಾಗೆ ಪಾರ್ವತಿ ರೇಣುಕೆಯಾಗಿ ಹುಟ್ಟಲಿ ಎಂದ. ರೇಣುರಾಜನ ಮಗಳಾದ ರೇಣುಕೆ ಪೂರ್ವ ಭಾಗದಲ್ಲಿ ಸಂಚರಿಸುವಾಗ ಬಿಸಿಲಿನ ತಾಪಕ್ಕೆ ಬಾಯಾರಿಸಿ ಮರದ ಕೆಳಗೆ ಕುತ್ಕೊಂಡ್ಲು. ಆಮೇಲೇನಾಯ್ತು, ಉಚ್ಚಂಗಿ ದುರ್ಗದ ಹರಸಿನ ಹೊಂಡ ಹೇಗೆ ಸೃಷ್ಟಿಯಾಯ್ತು, ಹಾಗೆ ಉಚ್ಚಂಗಮ್ಮ ದೇವಿ ಇಲ್ಲಿ ಹೇಗೆ ನೆಲೆಸಿದ್ಲು ಅಂತ ಗೊತ್ತಾಗ್ಬೇಕಾ? ಪಾರ್ಟ್ 2 ನ ಚೆಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.